ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗ್ರೇಸ್ ವಿತ್ ಹೇಮಾ ಶೆಟ್ಟಿ. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ಇದು ಕೆಫೆ ವ್ಲಾಗ್ ಆಗಿರುತ್ತೆ. ನಾನಿವತ್ತು ಕೋರಮಂಗಲದಲ್ಲಿರುವ ಕಾಫಿ ಕೆಫೆಗೆ ಹೋಗಿದ್ದೆ. ಸೊ ಈ ಪ್ಲೇಸ್ ನಿಮಗೂ ತೋರಿಸೋಣ ಅಂತ, ಯಾಕಂದರೆ ನಿಮಗೂ ಗೊತ್ತಿಲ್ಲ ಅಂದರೆ ಯೂಸ್ಫುಲ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಈ ಪ್ಲೇಸ್ ತುಂಬಾ ಕೂಲ್, ಕಾಮ್, ಪೀಸ್ಫುಲ್ ಆಗಿದೆ. ವೈಬ್ ಬಂದು ತುಂಬ ಚೆನ್ನಾಗಿದೆ, ಪಾಸಿಟಿವ್ ಆಗಿದೆ. ಸ್ಪೆಷಲಿ ವರ್ಕ್ ಫ್ರಮ್ ಹೋಮ್ ಮಾಡುವವರಿಗಂತೂ ಹೇಳಿ ಮಾಡಿಸಿದ ಜಾಗ ಅಂತಲೇ ಹೇಳ್ಬೋದು. ಗೈಸ್, ನಾನು ನನ್ನ ಫೇವ್ರೆಟ್ ಕ್ಯಾಫಿಚಿನೋ ಕಾಫಿ ಆರ್ಡರ್ ಮಾಡಿದೆ. ಅದು ಈ ವಿಂಟರ್ ಸೀಸನಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಕಾಫಿ. ಸೊ ಈ ಕಾಫಿಯ ಒಂದು ಡಿಸೈನ್ ಯಾವ ಥರ ಮಾಡಿದ್ದಾರೆ ನೋಡಿ, ಹಾರ್ಟ್ ಶೇಪಲ್ಲಿ. ಪ್ರೆಸೆಂಟೇಷನ್ ತುಂಬ ಬ್ಯೂಟಿಫುಲ್ ಆಗಿದೆ. ಕಾಫಿ ಅಂತಲೇ ಅನಿಸಲ್ಲ. ಸೊ ಅವರು ವೈಟ್ ಶುಗರ್ ಕೊಟ್ಟಿದ್ರು, ನಾನು ವೈಟ್ ಶುಗರ್ ಹಾಕಿದೆ. ವೈಟ್ ಶುಗರ್ ಜೊತೆಗೆ ಫೋಮ್ ಯಾವ ಥರ ಮಿಕ್ಸ್ ಆಗಿ ಮೆಲ್ಟ್ ಆಯಿತು ನೋಡಿ. ಎಲ್ಲೇ ಫೋಮ್ ಇತ್ತಲ್ಲ, ಸೊ ಹಾಗಾಗಿ ನಾನು ವೈಟ್ ಶುಗರ್ ಹಾಕಿ ನನಗೆ ಎಷ್ಟು ಬೇಕೋ ಅಷ್ಟೇ ಹಾಕಿದೆ. ನನಗೆ ಬಿಕಾಸ್ ಆದಷ್ಟು ನಾನು ಶುಗರ್ ಅವಾಯ್ಡ್ ಮಾಡ್ತೀನಿ, ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್. ಈ ಶುಗರ್ ಬಂದು ತುಂಬ ಕಮ್ಮಿ ಸ್ವೀಟ್ ಇರುತ್ತೆ. ಸೊ ಹಾಗೆ ಶುಗರ್ ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡಬೇಕು. ಹಾಗೆ ಅವರು ನನಗೆ ಬ್ಲ್ಯಾಕ್ ಶುಗರ್ ಬೇರೆ ಕೊಟ್ಟಿದ್ರು. ಸೊ ಅದನ್ನು ಸ್ವೀಟ್ ತುಂಬಾ ಕಮ್ಮಿ ಇರುತ್ತೆ. ಸೊ ಅದನ್ನು ಹಾಕಿ ನಾನು ಮಿಕ್ಸ್ ಮಾಡಿದೆ. ಬ್ಲ್ಯಾಕ್ ಶುಗರ್ ತುಂಬಾ ಚೆನ್ನಾಗಿರುತ್ತೆ. ಸೊ ಒಂಥರ ಡಿಫ್ರೆಂಟ್ ಫ್ಲೇವರ್ ಮತ್ತು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅದು. ಬಟ್ ಸ್ಪೆಷಲಿ ಬ್ಲ್ಯಾಕ್ ಶುಗರ್ ಮೆಂಟ್ ಫಾರ್ ಕ್ಯಾಪಿಚಿನೋ ಅಂತಲೇ ಹೇಳ್ಬೋದು. ಸ್ಪೆಷಲಿ ಬ್ಲ್ಯಾಕ್ ಶುಗರ್ ಮಿಕ್ಸ್ ಮಾಡಿದಾಗ ಆ ಕಾಫಿಯಲ್ಲಿರೋ ಡಿಸೈನ್ ಯಾವ ಥರ ಮೆಲ್ಟ್ ಆಗಿ ಮಿಕ್ಸ್ ಆಯಿತು ನೋಡಿ. ಇನಿಷಿಯಲಿ ಇವರು ಕಾಫಿ ಸರ್ವ್ ಮಾಡಿದಾಗ ಅದರಲ್ಲಿ ಇರುವ ಪ್ರೆಸೆಂಟೇಷನ್ ಲುಕ್ ಸೋ ನೀಟ್, ಬ್ಯೂಟಿಫುಲ್ ಆ್ಯಂಡ್ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ಕಾಫಿ ಕುಡಿಯೋಣ. ಸೊ ನನಗೆ ಯಾಕೋ ಗೊತ್ತಿಲ್ಲ, ಈ ಕಾಫಿ ಡೇ ವೈಬ್ ತುಂಬ ಇಷ್ಟ ಆಯಿತು. ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಸ್ಪೆಷಲಿ ನಮ್ಮಂಥವರಿಗೆ ವರ್ಕ್ ಫ್ರಮ್ ಹೋಮ್ ಮಾಡುವವರಿಗಂತೂ ಇದು ಹೇಳಿ ಮಾಡಿದ ಜಾಗ ಅಂತಲೇ ಹೇಳ್ಬೋದು. ಸೊ ಹಾಗೆ ವರ್ಕ್ ಫ್ರಮ್ ಹೋಮ್ ಮಾಡೋದಿದ್ರೂ ವೀಕೆಂಡ್ ಚಿಲ್ಲಿಂಗ್ ಮಾಡೋಕ್ಕೆ ಈ ಪ್ಲೇಸ್ ತುಂಬ ಒಳ್ಳೆ ಪ್ಲೇಸ್. ಎಲ್ಲರಿಗೆ ಸಹ ಎಲ್ಲರಿಗೂ ಇಷ್ಟ ಆಗುವಂಥ ಜಾಗ. ಸೊ ನಿಮಗೆ ಇಷ್ಟ ಆದರೆ ನೀವು ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಕೆಲವರಿಗೆ ಅಲೋನ್ ಆಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇರುತ್ತೆ, ಅವರು ಬರ್ತಾರೆ. ಸೊ ಎಲ್ಲ ರೀತಿಯ ಜನರು ಬರ್ತಾರೆ ಇಲ್ಲಿಗೆ. ವರ್ಕ್ ಫ್ರಮ್ ಹೋಮ್ ಮಾಡುವವರು ಬರ್ತಾರೆ. ಸೊ ಕೆಲವರು ಸ್ಟಡಿ ಮಾಡೋಕ್ಕೆ ಅಂತಲೇ ಬರ್ತಾರೆ, ಸ್ಟೂಡೆಂಟ್ಸ್ ಆಗಲಿ ಅಡಲ್ಟ್ಸ್ ಆಗಲಿ. ಸೊ ಕೆಲವರು ಒಂದು ತುಂಬ ಲೈಕ್ ಒಬ್ಬರೇ ಇದ್ದು ಬೇಜಾರಾಗಿ ಕಾಫಿ ಡೇಯಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ತಾರೆ. ತುಂಬ ಬಿಸ್ನೆಸ್ ಮೆನ್ಸ್ ಬರ್ತಾರೆ ಇಲ್ಲಿಗೆ. ಸೊ ಒಬ್ಬರೊಬ್ಬರು ಒಂದೊಂದು ರೀತಿಯ ಒಂದು ರೀಸನ್ಗೋಸ್ಕರ ಬರ್ತಾರೆ. ಕೆಲವರು ಬಿಸ್ನೆಸ್ ಮೀಟಿಂಗ್ ಬರ್ತಾರೆ. ದಿಸ್ ಪ್ಲೇಸ್ ಇಸ್ ಮೆಂಟ್ ಫಾರ್ ಆಲ್ ದ ವೊಕೇಶನ್ ಅಂತಲೇ ಹೇಳ್ಬೋದು. ಸ್ಪೆಷಲಿ ಫಾರ್ ವರ್ಕ್ ಫ್ರಮ್ ಹೋಮ್ ಪೀಪಲ್, ಬಿಸ್ನೆಸ್ ಮೀಟಿಂಗ್ ಆ್ಯಂಡ್ ಸ್ಟೂಡೆಂಟ್ಸ್. ವೆರಿ ನೈಸ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಕೂಲ್, ಕಾಮ್ ಆಗಿ ಚಿಲ್ಲಿಂಗ್ ಆಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ನನಗೆ ಈ ಥರ ವಿಂಟರ್ ಸೀಸನಲ್ಲಿ ಕಾಫಿ ಎಂಜಾಯ್ ಮಾಡ್ತಾ, ಲೈಟ್ ಮ್ಯೂಸಿಕನ್ನು ಕೇಳ್ತಾ, ಫ್ರೆಂಡ್ಸ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಂದರೆ ತುಂಬ ಖುಷಿ ಆಗುತ್ತೆ. ಸೊ ನಾನು ಯೂಶ್ವಲಿ ಈ ಥರ ಫ್ರೆಂಡ್ಸ್ ಜೊತೆಗೆ ಹೋಗ್ತೀನಿ. ಸೊ ಅಲ್ಲಿಯ ವೈಬ್ ಕೂಡ ತುಂಬಾ ಕೂಲ್, ಕಾಮ್ ಆಗಿದೆ. ಕಾಫಿ ಎಂಜಾಯ್ ಮಾಡ್ತಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ನಿಮಗೆ ಫುಡ್ಡು ಸಹ ಸಿಗುತ್ತೆ. ವೆಜಿಟೇಬಲ್ ಸ್ಯಾಂಡ್ವಿಚ್ ಸಿಗುತ್ತೆ ಆ್ಯಂಡ್ ಚಿಕನ್ ಸ್ಯಾಂಡ್ವಿಚ್ ಸಿಗುತ್ತೆ, ಮತ್ತು ಪಿಜ್ಜಾ ಸಿಗುತ್ತೆ, ಬರ್ಗರ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಎಲ್ಲ ವೆರೈಟಿ ಫುಡ್ಸ್ ಸಿಗುತ್ತೆ ನಿಮಗೆ. ಮತ್ತು ಕಾಫಿ ಬೇರೆ ಅವರು ಓನ್ ಪ್ಲ್ಯಾಂಟ್ ಮಾಡಿರೋವಂಥ ಕಾಫಿ ಸೀಡ್ಸನ್ನೇ ಯೂಸ್ ಮಾಡಿಕೊಂಡು ಅವರು ಮಷೀನಲ್ಲಿ ಹಾಕಿ ಫಿಲ್ಟರ್ ಕಾಫಿ ರೆಡಿ ಮಾಡ್ತಾರೆ. ಹಾಗೆ ಕ್ಯಾಫಿಚಿನೋ ಅಂತೂ ನನ್ನ ಫೇವ್ರೆಟ್ ಕಾಫಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ನನಗೆ ಇಷ್ಟ. ನನ್ನ ಪರ್ಸ್ನಲ್ ಫೇವ್ರೆಟ್ ಕಾಫಿ ಅಂತಲೇ ಹೇಳ್ಬೋದು. ಯಾವಾಗ ಹೋದ್ರೂ ನಾನು ಕ್ಯಾಫಿಚಿನೋನೇ ತಗೊಳ್ಳೋದು. ನನಗೆ ಏನು ಅಂತ ಗೊತ್ತಿಲ್ಲ, ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸ್ಪೆಷಲಿ ದಿ ಮೋಸ್ಟ್ ಆ್ಯಂಡ್ ದಿ ಪರ್ಸ್ನಲ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ದಿಸ್ ಪ್ಲೇಸ್ ಇಸ್ ಮೆಂಟ್ ಫಾರ್ ಎವ್ರಿ ಒನ್, ಸ್ಪೆಷಲಿ ಫಾರ್ ಸ್ಟೂಡೆಂಟ್ಸ್, ವರ್ಕ್ ಫ್ರಮ್ ಹೋಮ್ ಪೀಪಲ್ ಆ್ಯಂಡ್ ಬಿಸ್ನೆಸ್ ಮೀಟಿಂಗ್ ಪೀಪಲ್, ಕ್ಲೈಂಟ್ ವಿಸಿಟ್. ಹಾಗೆ ಮೀ ಟೈಮ್ ಯಾರಿಗೆ ಸ್ಪೆಂಡ್ ಮಾಡಬೇಕಂತ ಇರುತ್ತೆ ಅಲೋನ್ ಆಗಿ. ಸೊ ಅಂಥವ್ರಿಗೂ ದಿಸ್ ಪ್ಲೇಸ್ ಹೇಳಿ ಮಾಡಿದ ಹಾಗೆ ಇದೆ. ಸೊ ಎಲ್ಲರೂ ಹೋಗ್ಬೋದು, ಒಂದು ಒಳ್ಳೆ ವೈಬ್ ಸಿಗುತ್ತೆ. ಸಿಪ್ ಆಫ್ ಕಾಫಿ ಕುಡಿತಾ, ಎಂಜಾಯ್ ಮಾಡ್ತಾ, ನಿಮ್ಮ ಸ್ಟಡೀಸ್ ಇಲ್ಲದೆ ವರ್ಕ್ ಮಾಡ್ತಾ, ಒಂದು ಮ್ಯೂಸಿಕ್ ಎಂಜಾಯ್ ಮಾಡ್ತಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಕೆಲವರಿಗೆ ಮೀ ಟೈಮ್ ಅಂತಲೇ ಇರುತ್ತೆ, ಮೀ ಟೈಮ್ ಅಂತಲೇ ಸ್ಪೆಂಡ್ ಮಾಡಬೇಕು ಅಂತ ಇರುತ್ತೆ. ಅಲೋನ್ ಆಗಿ ಒಬ್ಬರಿಗೆ ಕೆಲವರಿಗೆ ಟೈಮ್ ಸ್ಪೆಂಡ್ ಮಾಡಬೇಕಿರುತ್ತೆ. ಅಂಥವರಿಗೆ ಸಹ ಇದು ಪ್ಲೇಸ್ ಹೇಳಿ ಮಾಡಿಸಿದ ಜಾಗ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ಒಂಥರ ಪಾಸಿಟಿವ್ ವೈಬ್ ಇದೆ ಈ ಪ್ಲೇಸಲ್ಲಿ. ತುಂಬಾ ಖುಷಿ ಆಗುತ್ತೆ, ಸೈಲೆಂಟ್ ಪ್ಲೇಸ್. ಸೊ ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ನಿಮಗೆ ಫೋಟೋಸ ತೆಗಿಬೋದು.
ಸೊ ಏನು ರೆಸ್ಟ್ರಿಕ್ಷನ್ ಇಲ್ಲ. ನಿಮಗೆ ವರ್ಕ್ ಫ್ರಮ್ ಹೋಮ್ ಮಾಡುವವರಿಗೆ ಚಾರ್ಜಿಂಗ್ ಕೇಬಲ್ ಹಾಕೋಕ್ಕೆ ಪ್ಲಗ್ ಸಹ ಕೊಟ್ಟಿದ್ದಾರೆ. ಸೊ ಸೆಟಪ್ ಎಲ್ಲ ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಸೊ ಈ ಥರ ಪ್ಲೇಸ್ಗೆ ನಾನು ಸುಮಾರು ಹೋಗಿದ್ದೀನಿ. ಇದೊಂದು ಪ್ಲೇಸ್ ನನಗೂ ನಿಮಗೆ ತೋರಿಸೋಣ ಅಂತ ಹೇಳಿ, ಶೇರ್ ಮಾಡೋಣ ಅಂತ ಹೇಳಿ ನಾನು ಈ ವಿಡಿಯೋ ಮಾಡಿದ್ದೀನಿ. ಸೊ ಯಾರಿಗೆ ಗೊತ್ತಿಲ್ಲ ಅಂಥವ್ರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ನಿಮಗೆ ಹೆಲ್ಪ್ಫುಲ್ ಅನಿಸುತ್ತೆ. ಇಂಥ ಯಾವುದೇ ಹೊಸ ಜಾಗ ನಿಮಗೆ ನೋಡಿಲ್ಲ ಅಂದರೆ ನಾನು ಖಂಡಿತ ಶೇರ್ ಮಾಡ್ತೀನಿ. ನಾನಂತೂ ಹೊಸ ಜಾಗ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ. ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಇದು ಪೇಯ್ಡ್ ಪ್ರಮೋಷನ್ ಅಲ್ಲ, ಇದು ನಿಮಗೆ ಹೆಲ್ಪ್ಫುಲ್ ಆಗಲಿ ಅನ್ನೋ ಉದ್ದೇಶಕ್ಕೆ ಮಾಡಿರೋ ವಿಡಿಯೋ. ಸೊ ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಇಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬೈ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಹಾಗೆ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋಕೆ ಮರಿಬೇಡಿ. ಬಾಯ್, ಟೇಕ್ ಕೇರ್.